ಸೊ ಈಗ ನಾನು ಅರ್ಧ kg ಚಿಕನ್ನ ಈ ರೀತಿಯಾಗಿ ಮಿಕ್ಸಿಯಲ್ಲಿ ಸ್ವಲ್ಪ ತರಿಯಾಗಿ ಮಿಕ್ಸಿನ ಮಾಡ್ಕೊಂಡಿದ್ದೀನಿ ಚಿಕನ್ನ. ಅದಾದಮೇಲೆ ಇದಕ್ಕೆ ಒಂದು 4ರಿಂದ 5 ಈರುಳ್ಳಿ, ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಸಾಕು. ಅದಾದಮೇಲೆ ಇಲ್ಲಿ ನಾನು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಯಾವುದು ಇದು ಬೇರೆ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಾದ್ಮೇಲೆ ಒಂದು ಚಿಟಿಕೆ ಅರಿಶಿನನೂ ಕೂಡ ನಾನು ಹಾಕ್ಕೊಳ್ತೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದನ್ನು ಕೂಡ ಒಟ್ಟಿಗೆ ಮಿಕ್ಸ್ನ ಮಾಡ್ಕೋಬೇಕು ಕ್ಲೀನಾಗಿ. ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ಕೈಯಲ್ಲಿ ಇಲ್ಲ ಸ್ಪೂನಲ್ಲಿ ಯಾವುದ್ರಲ್ಲಾದರೂ ನಿಮಗೆ ಕಂಫರ್ಟಬಲ್ ಆಗಿರೋ ಥರ ಮಿಕ್ಸಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಕಾಶ್ಮೀರಿ ಚಿಲ್ಲಿ ಪೌಡರು ಇವಾಗ ನೆನಪಾಯಿತು ನನಗೆ. ಸೊ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ನಾನು. ಮತ್ತು ಇಲ್ಲಿ ಯಾರೂ ಅಷ್ಟೊಂದು ಖಾರ ಜಾಸ್ತಿ ತಿನ್ನೋಲ್ಲ ಊಟಿಯಲ್ಲಿ. ಸೊ ಅವ್ರಿಗೆ ಆಲ್ಮೋಸ್ಟ್ ಸ್ವಲ್ಪ ಲೈಟಾಗಿ ಖಾರನ ತಿನ್ನೋದು ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ನಾನು ಯಾವ ರೀತಿ ಬೋಂಡ ಅದಕ್ಕೆ ಸೊ ಈ ರೀತಿಯಾಗಿ ನಾನು ಮಿಕ್ಸಿಂಗ್ನ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಚಟ್ನಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು 4 ಟೊಮೊಟೊ ಹಾಗೆ ಒಂದು ಮೆಣಸಿನ್ಕಾಯಿ, ಖಾರ ಇರೋ ಒಂದು ಮೆಣಸಿನ್ಕಾಯಿನ ಕೂಡ ನೀರಲ್ಲಿ ಬೇಯಿಸಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಫಸ್ಟೇ ಮೈದಾ ಹಿಟ್ಟನ್ನು ನೆನೆಸಿಟ್ಕೊಂಡಿದ್ದೆ ಕಲಿಸ್ಬಿಟ್ಟು. ಸೊ ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆ ಮತ್ತು ತರಕಾರಿ ಸಾಂಬಾರನ್ನ ಮಾಡಿದ್ದು. ಸೊ ದೋಸೆ ಎಲ್ಲ ನಾಷ್ಟ ಮಾಡ್ಕೊಂಡಾದ್ಮೇಲೆ ಈಗ ಮೋಮೋಸು ಕೂಡ ರೆಡಿ ಮಾಡಿದ್ದೀನಿ. ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ನನಗಾಗಿಲ್ಲ. ಸೊ ಅದಕ್ಕೋಸ್ಕರನೇ ಮಾಡಾದಮೇಲೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಸೊ ಮಾಡಾದಮೇಲೆ ಒಂದು 60 to 70, 80 ಮೋಮೋಸ್ ನಾನು ಮಾಡಿದ್ದೀನಿ. ಸೊ ಇಷ್ಟು ವೆರೈಟಿ ಮೋಮೋಸ್ ಮಾಡಿ ಅದಕ್ಕೆ ಚಟ್ನಿ ಕೂಡ ಮಾಡಿದ್ದೆ. ಚಟ್ನಿ ಕೂಡ ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸೊ ಬನ್ನಿ ಎಲ್ಲರೂ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಫೈನಲಿ ಮೋಮೋಸ್ ರೆಡಿಯಾಗಿದೆ. ಎಲ್ಲರೂ ತಿಂದು ಹೇಗಿರುತ್ತೆ ಅಂತ ಹೇಳ್ತಾರೆ. ಸೊ ನೋಡೋಣ. ಎಲ್ಲರೂ ಸ್ವಲ್ಪ ಬ್ಯುಸಿ ಇದ್ದಾರೆ, ಎಲ್ಲರೂ ಫ್ರೆಶ್ ಅಪ್ ಆಗ್ತಿದ್ದಾರೆ. ಸೊ ಅದಾದಮೇಲೆ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ತೀನಿ ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಓಕೆನಾ. ಇವರು ಫ್ರೆಶ್ ಅಪ್ ಆಗಿ ಮಲಗಿದ್ದಾರೆ. ಅಲ್ಲಿ ಮಿಥುನು ಮೋಮೋಸ್ ತಿಂತಾಯಿದ್ದಾನೆ. ಕೇಳ್ತೀನಿ ಯಾವ ರೀತಿ ಆಗಿತ್ತು ಅಂತ. ಸೊ ಅದಾದಮೇಲೆ ನನ್ನ ಸಿಸ್ಟರ್ಗೆ ಕೊಟ್ಟಿದ್ದೀನಿ, ಅಂದರೆ ಅಕ್ಕ ಅಂತ ಕರಿತೀನಿ, ನಮ್ಮ ನಾದಿನಿ ಇವರು. ಸೊ ಇವ್ರಿಗೂ ಕೂಡ ತಿನ್ನೋಕೆ ಕೊಟ್ಟಿದ್ದೀನಿ. ಇದು ಬಂದು ತ್ರಿಶಾಲ್ ಅಂತ ಹೇಳ್ಬಿಟ್ಟು ನನ್ನ ಕಸಿನ್ ಆಂಟಿಯವ್ರ ಮಗ. ಸೊ ಅದಾದಮೇಲೆ ಇವರು ಕೂಡ ಬಂದು ಕುತ್ಕೊಂಡಿದ್ದಾರೆ, ಮೋಮೋಸ್ ತಿನ್ನೋದಕ್ಕೆ ರೆಡಿಯಾಗಿದ್ದಾರೆ. ಕರೆದು ಸಾಕಾಯಿತು, ಯಾವಾಗಲೂ ಟೆರಸಲ್ಲೇ ಇರ್ತಾರೆ. ಸೊ ಅದಾದಮೇಲೆ ಕರೆದ್ವಿ ಮೋಮೋಸ್ ತಿನ್ನೋಕೆ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲ ಒಟ್ಟಿಗೆ ಬಂದು ವೆಯ್ಟಿಂಗ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ನಮ್ಮ ಅಕ್ಕ ಬಂದುಬಿಟ್ಟು ಹಾಕ್ಕೊಡ್ತಾ ಇದ್ದಾರೆ ಎಲ್ರಿಗೂ. ಮೋಮೋಸ್ ತಿಂದು ನೋಡಿ ಹೇಗಿತ್ತು ಅಂತ ಹೇಳಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಅವರಿಗೆಲ್ಲ. ಸೊ ಎಲ್ಲರೂ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ನಮ್ಮ ಅಂಕಲ್ಲು ಮೋಮೋಸ್ ತಿಂದ್ಬಿಟ್ಟು ಮೋಮೋಸ್ ಸಖತ್ತಾಗಿದೆ ಸುಧಾ ಅಂತ ಹೇಳಿದ್ರು. ಮತ್ತು ಚಟ್ನಿ ಸೂಪರಾಗಿದೆ ಅಂತ ಹೇಳ್ಬಿಟ್ಟು ಬರೀ ಚಟ್ನಿನೇ ಕೂಡ ಹಾಕಿಸ್ಕೊಂಡು ತಿಂದಿದ್ದಾರೆ, ಅಷ್ಟು ಸೂಪರಾಗಿತ್ತು. ಸೊ ಇಲ್ಲಿ ತ್ರಿಶಾಲ್ ಸೂಪರಾಗಿತ್ತು ಅಂತ ಹೇಳ್ತಿದ್ದಾನೆ, ನೀವು ನೋಡ್ಬೋದು. ಆಮೇಲೆ ಮಿಥುನು ಅವರು ನಮ್ಮ ಅವರ ಮಗ. ಸೊ ಅದಾದಮೇಲೆ ಇವರು ಅನಿತಾಕ ಅಂತ ಹೇಳಿಬಿಟ್ಟು. ಸೊ ಇವ್ರಿಗೂ ಕೂಡ ಟೇಸ್ಟ್ ನೋಡೋಕ್ಕೆ ಕರೆದಿದ್ವಿ. ನೀವು ಕರೆಕ್ಟಾಗಿ ಹೇಳಬೇಕು ಹೆಂಗಿತ್ತು ಹೆಂಗಿಲ್ಲ ಅಂತ. ಸರಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇವಳಿಗೆ ಇವತ್ತು ಇವರ ಪಾಪುಗೆ ಇವತ್ತು ನಾವು ಅವ್ರ ಮನೆಗೆ ಬಿಡಕ್ಕೆ ಹೋಗ್ತಾಯಿದ್ದೀವಿ. ನಿಜ ಎಲ್ಲರೂ ಮೋಮೋಸ್ ತಿಂದಾದ್ಮೇಲೆ ನಾವು ಇಲ್ಲಿಂದ ಪಾಪುನ ಅವ್ರ ಅಮ್ಮ ಮನೆಗೆ ಕಳಿಸ್ತಾ ಇದ್ದೀವಿ. ಅವಳು ಇಷ್ಟು ದಿವಸ ಅವ್ರ ಅಜ್ಜಿ ತಾತ ಇವರು ಅವ್ರ ಅಜ್ಜಿ ತಾತ ಮನೇಲೇ ಇದ್ಲು. ಈಗ ಅವ್ರ ಮಮ್ಮಿ ಡ್ಯಾಡಿ ಫ್ರೀ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಪಾಪುನ ಅವ್ರ ಮನೆಗೆ ಬಿಡೋಕ್ಕಂತ ನಾವು ಕೂಡ ಹೊರಟಿದ್ದೀವಿ. ಒಂದು 1/2 hour ಇವ್ರ ಅಜ್ಜಿ ಮನೆಯಿಂದ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಪಾಪುಗೆ ಎಲ್ಲರೂ ಮನೆಗೂ ಹೋಗಿ ಯಾವ ರೀತಿ ಒಂದು ಹೆಣ್ಮಗಳು ಮದುವೆ ಆಗಿ ತನ್ನ ಗಂಡನ ಮನೆಗೆ ಹೋಗ್ತಾಳೆ ಅಲ್ವಾ, ಸೊ ಆ ರೀತಿ ಇವಳನ್ನ ಟ್ರೀಟ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಒಂದು ಮಗು
ಅವ್ರ ಅಜ್ಜಿ ಮನೆಯಿಂದ ಅವ್ರ ಅಮ್ಮ ಮನೆಗೆ ಹೋಗ್ತಾ ಇದ್ದಾಳೆ ಅಂತ ಪ್ರತಿಯೊಬ್ಬರು ಮನೆಗೂ ಹೋಗಿ ಹೇಳ್ತಾಯಿದ್ರು, ನಾನು ಈ ರೀತಿ ನಮ್ಮಮ್ಮ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳು ಅಂತ ಎಲ್ಲರ ಮನೆಗೂ ಅವ್ರ ಅಜ್ಜಿ ಕರ್ಕೊಂಡು ಹೋಗ್ತಾಯಿದ್ರು. ಎಲ್ಲರೂ ನೋಡಿ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅಷ್ಟು ಅವಳು ಎಲ್ಲರಿಗೂ ಅಟ್ಯಾಚ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಸೊ ನಾವೆಲ್ಲರೂ ಸೇರಿ ಅವಳ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ನಾವು ಕೂಡ ಹೊರಟಿದ್ದೀವಿ. ನಮಗೂ ಕೂಡ ಮನೇಲಿ ಬೋರ್ ಅಲ್ವಾ, ಸೊ ಅದಕ್ಕೋಸ್ಕರ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಟಿದ್ದೀವಿ. ಅವಳು ಆಲ್ಮೋಸ್ಟ್ ಅವ್ರ ಅಜ್ಜಿ ಮನೇಲೇ ಇರೋದು ಯಾವಾಗ್ಲೂ. ಸೊ ಯಾವಾಗಾದರೂ ಅವ್ರ ಅಮ್ಮ ಅಪ್ಪ ಫ್ರೀ ಇದ್ದಾಗ ಸೊ ಅವಳಿಗೆ ಅಲ್ಲಿ ಹೋಗಿ ಬಿಡ್ತಾರೆ. ಸೊ ಅದಕ್ಕೋಸ್ಕರನೇ ನಾವು ಕೂಡ ಹೊರಟಿದ್ದೀವಿ. ನಮಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಊಟಿ ಫುಲ್ ರಶ್ ಇರುತ್ತೆ. ನಾವು ಅಂದ್ಕೊತಿದ್ವಿ ಯಾವಾಗಲೂ ಎಲ್ಲರೂ ಊಟಿಗೆ ಎಲ್ಲಾದರೂ ಹೋಗೋಣ ಅಂತಂದರೆ ಇಲ್ಲಿರೋರು ಊಟಿಯಲ್ಲಿ ಫುಲ್ ರಶ್ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಯಾರೂ ಅಲ್ಲಿಗೆ ಊಟಿಗೆ ಹೋಗೋಕ್ಕೆ ಇಷ್ಟನೇ ಪಡಲ್ಲ. ಅಷ್ಟು ರಶ್ ಇರುತ್ತೆ ಮತ್ತು ಟ್ರಾಫಿಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಮಗೆ ಒಂದು ರೋಸ್ ಗಾರ್ಡನ್ ಹತ್ರ ಒಂದು ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಹೋಗಿ ಆ ಕೆಲಸನ ಮುಗಿಸ್ಕೊಂಡು ಅಲ್ಲಿ ರೋಸ್ ಗಾರ್ಡನ್ ಹತ್ರ ಒಂದು ಪಿ ಇಸ್ಕೊಂಡ್ರು. ಅದಕ್ಕೂ ಕೂಡ ಕಿತ್ಲಾಡ್ತಾಯಿದ್ರು ನನ್ನ ಮಗ ಮತ್ತು ಪಾಪು. ಅವಳು ಬೇಕು ನನಗೆ ಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಹೋಗ್ತಾ ದಾರಿಯಲ್ಲಿ ನಮ್ಮ ಮನೆಯವ್ರ ಅಣ್ಣನಿಗೆ ಕೂಡ ಮೀಟ್ ಆಗಿಬಿಟ್ಟು ಮಾತಾಡಿಸ್ಕೊಂಡು ಹೊರಟ್ವಿ. ಅವ್ರ ಕೆಲಸದ ಮೇಲಿದ್ದರು. ಸೊ ಹೇಗೋ ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಮಾತಾಡಿಸ್ಕೊಂಡು ಹೊರಟಿದ್ದೀವಿ ಅಲ್ಲಿಂದ. ಮತ್ತು ಊಟಿಯಲ್ಲಿ ಒಂದೊಂದು ಸಲ ಕ್ಲೈಮೇಟ್ ಸಮ್ಮರ್ ಟೈಮಲ್ಲೂ ಕೂಡ ಮಳೆ ಬರೋ ಚಾನ್ಸಸ್ ಇದೆ. ಒಂದೊಂದು ಸಲ ಮಳೆ ಬರೋಲ್ಲ, ಒಂದೊಂದು ಸಲ ತುಂಬಾ ಬಿಸಿಲಿರುತ್ತೆ ಅಂತಲೇ ಹೇಳ್ಬೋದು. ಬಿಸಿಲಿದ್ರೂ ಇವ್ರುಗಳಿಗೆ ತಡ್ಕೊಳಕ್ಕಾಗಲ್ಲ ಊಟಿಯಲ್ಲಿರೋರಿಗೆ. ಸೊ ಆ ರೀತಿ ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಆ ಕ್ಲೈಮೇಟ್ಗೆ. ಸೊ ಈಗ ನಾವು ಪಾಪು ಮನೆಗೆ ಹೊರಟಿದ್ದೀವಿ. ಎಲ್ಲನೂ ಕೆಲಸ ಮುಗಿಸ್ಕೊಂಡು ಅಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಏನೇನು ಮಾಡಿದ್ವಿ, ಏನೇನು ತಿಂದ್ವಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲೇ ಹಾಕ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.